ಹಾಯ್ ವೆಲ್ಕಮ್ ಬ್ಯಾಕ್ ಮತ್ತೊಂದು ಲಾಗ್ಗೆ. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇರೋದು ನನ್ನ ಡೆಲಿವರಿ ಲಾಗ್. ಹಾಗೆ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ಸೊ ಜಸ್ಟ್ ಮಾರ್ನಿಂಗ್ ಎದ್ದು ಲಾಗ್ ಮಾಡೋಣ ಅಂತೇಳಿ ಅವತ್ತು ಸ್ಟಾರ್ಟ್ ಮಾಡಿದ್ದೆ. ಬಟ್ ಸೀರಿಯಸ್ಲಿ ಐ ಡೋಂಟ್ ನೋ ಅದು ಡೆಲಿವರಿ ಲಾಗ್ ಆಗುತ್ತೆ ಅಂತೇಳಿ. ಸೊ ಹಾಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಆಗು ಹೋಗುಗಳನ್ನ ಡೆಲಿವರಿ ಲಾಗ್ ಥರ ಶೇರ್ ಮಾಡ್ಕೊಂಡೇ ಇದ್ದರೂ ಕೂಡ ಸ್ಮಾಲ್ ಕ್ಲಿಪ್ಸ್ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದು ನಂದು 3ನೇ ಡೆಲಿವರಿ ಆದರೂ ಕೂಡ ನಂದು ಫಸ್ಟ್ ಡೆಲಿವರಿ ಹಾಗೆ ಸೆಕೆಂಡ್ ಡೆಲಿವರಿ ನಾನು ಈ ರೀತಿಯಾಗಿ ಮೆಮೊರೀಸ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇರಲಿಲ್ಲ. ಬಟ್ ಇದು 3ನೇ ಡೆಲಿವರಿ. ನನಗೆ ಒಂದು ಬಿಗ್ಗೆಸ್ಟ್ ಹ್ಯಾಪಿನೆಸ್ ಮೆಮೊರಿ ಏನು ಅಂದರೆ ಈ ಲಾಗ್ ಮುಖಾಂತರ ನಾನು ಆ ಒಂದು ಸ್ವೀಟ್ ಮೆಮೊರೀಸು ಎಕ್ಸ್ಪೀರಿಯೆನ್ಸು ಇದನ್ನೆಲ್ಲ ಸ್ಟೋರ್ ಮಾಡಿ ಇಕ್ಬೋದು. ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಏನಿಲ್ಲ ಫ್ರೆಂಡ್ಸ್, ಇದು ಮಾರ್ನಿಂಗ್ ಬೆಳಗ್ಗೆ ಎದ್ದು ಲಾಗ್ ಸ್ಟಾರ್ಟ್ ಮಾಡಿದ್ದಾಯಿತು. ಹಾಗೆ ನನ್ನ ಮಕ್ಕಳಿಗೆ ನಾನು ಊಟ ಮಾಡಿಸ್ಕೊತ ಕೂತ್ಕೊಂಡಿದ್ದೀನಿ. ಬಿಕಾಸ್ ನೀರು ಬಿಟ್ಟಿದ್ರು ಅಂತೇಳಿ ಅಮ್ಮ ಫುಲ್ ಬ್ಯುಸಿ ಇದ್ದರು, ಇಲ್ಲಾಂದರೆ ಅವರೇ ಊಟ ಮಾಡಿಸ್ತಾಯಿದ್ರು. ಅಪ್ಪ ಅಮ್ಮ ಇಬ್ಬರು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮತ್ತು ಬೆಡ್ಶೀಟ್ಸ್ ಇದೆಲ್ಲ ನೀಟಾಗಿ ಇಟ್ಕೊಳ್ಳೋದು, ಇನ್ನೇನು ಡೆಲಿವರಿ ಆಗಿಬಿಟ್ರೆ ಚಾನ್ಸ್ ಇರಲ್ಲ ಅಂಥೇಳಿ ಕಂಪ್ಲೀಟ್ ಒಂದು ವಾರದಿಂದನೂ ಕ್ಲೀನಿಂಗಲ್ಲಿ ಮುಳುಗಿದ್ದಾರೆ. ಇವಾಗ ನೀರು ಬಿಟ್ಟಿರೋದ್ರಿಂದ ಅವರಿಬ್ಬರಿಗೂ ನಾನೇ ಊಟ ಮಾಡಿಸ್ತಾ ಇದ್ದೀನಿ, ಚಿಟ್ಟಿಗೂ ಮಿಟ್ಟಿಗೂ. ಆಲ್ರೆಡಿ ನನಗೆ ನಡೆಯೋಕ್ಕೆ ಬರೋದಾಗಿರಲಿ, ಕೂತ್ಕೊಳ್ಳೋದಾಗಿರಲಿ, ಮಲ್ಕೊಳ್ಳೋದು ಹೆವಿ ಅಂದರೆ ಹೆವಿ ಅನ್ಕಂಫರ್ಟಬಲ್, ತುಂಬ ಟಾರ್ಚರ್ ಅನ್ನಿಸ್ತಾ ಇದೆ ಒಂದು ವಾರದಿಂದ. ಬಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಏನಿತ್ತು ಅಂತಂದರೆ ನನಗೆ ಡೆಲಿವರಿ ಪೇಯ್ನ್ಸ್ ಅನ್ನೋದು ಒಂದು 10% ಅಷ್ಟು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನೆಕ್ಸ್ಟ್ ಡೇ ನಾನು ಹಾಸ್ಪಿಟ್ಲಿಗೆ ಹೋಗಬೇಕಂತಲೇ ಮೆಂಟಲಿ ಡಿಸೈಡ್ ಆಗಿ ಕೂತ್ಕೊಂಡು ಇವತ್ತು ಅವ್ರಿಗೆ ಮಕ್ಕಳಿಗೆಲ್ಲ ನಾನೇ ಊಟ ಮಾಡಿಸ್ಕೊತ ಕೂತ್ಕೊಂಡಿದ್ದೀನಿ. ಬಿಕಾಸ್ ನಿನ್ನೆಯಿಂದ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂದರೆ ಪೆಲ್ವಿಕ್ ಪೇಯ್ನ್ ಜಾಸ್ತಿ ಆಗಿತ್ತು ಮತ್ತು ಟೈಟ್ನಿಂಗ್ ಆಗೋದು ಜಾಸ್ತಿ ಆಗಿತ್ತು. ಯಾಕೋ ಟೈಟ್ ಆಗಿರೋ ಹೊಟ್ಟೆ ಬಿಡ್ತಾ ಇರಲಿಲ್ಲ ಮತ್ತು ಸ್ವಲ್ಪ ಜಾಸ್ತಿ ನನಗೆ ಪ್ರೆಷರ್ ಅನ್ನಿಸ್ತಾ ಇತ್ತು. ಸೊ ನಮ್ಮ ಮನೇಲಿ ಎಲ್ಲರೂ ಹೇಳ್ತಾ ಇದೆ, ಮೇ ಬಿ ಇನ್ನೊಂದು 1 ಅಥವಾ 2 ದಿನದಲ್ಲಿ ಡೆಲಿವರಿ ಆಗ್ಬೋದು, ನನಗೆ ಪೇಯ್ನ್ಸ್ ಕಾಣಿಸ್ತಾ ಇದೆ, ನನಗೆ ಅರ್ಥ ಆಗ್ತಾ ಇದೆ, ಇದು ಮೇ ಬಿ ಡೆಲಿವರಿ ಪೇಯ್ನ್ಸ್ ಇರ್ಬೋದು ಅಮ್ಮ ಅಂತ ಹೇಳಿ ಅಷ್ಟು ಮೆಂಟಲಿ ಪ್ರಿಪರೇಷನ್ ಆಗಿರೋವಂಥ ದಿನ ಅದು. ಸೊ ಹೆಂಗೋ ಬೆಳಗ್ಗೆ ಎದ್ದು ಹೋಗ್ಬಿಡ್ಬೇಕು ಇವತ್ತು ಹಾಸ್ಪಿಟ್ಲಿಗೆ, ಚೆಕ್ಕಾದ್ರೂ ಮಾಡಿಸ್ಕೊಂಬರೋಣ ಅಂತಲೇ ಜಯಂತ್ಗೆ ಹೇಳಿ ಎಲ್ಲ ಮನೆ ಕೆಲಸ ಎಲ್ಲ ಅವ್ರು ಮಾಡ್ಕೊತಾ ಇದ್ದಾರೆ. ಇನ್ನೇನು ಊಟ ಮಾಡಿಸಿ ನಾನು ಕೂಡ ಸ್ನಾನ ಮಾಡಿ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಕೂತ್ಕೊಂಡು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ನಮ್ಮ ತಮ್ಮ ಕೂಡ ತಿಂಡಿ ಮಾಡ್ತೀನಿ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದ. ಸೊ ಅವನು ಕ್ವಾಂಟಿಟಿ ಜಾಸ್ತಿ ಹಾಕಿ ಫುಲ್ಲು ನಿಧಾನಕ್ಕೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರೊಳಗಡೆ ಆಗಲ್ಲ ಅಂತೇಳಿ ಗೊತ್ತಾಯ್ತು ನನಗೆ. ಹಾಗಾಗಿ ನಾನು ಊಟ ಮಾಡ್ಕೊತಾ ಇದ್ದೆ. ಆದರೂ ಅರ್ಜೆಂಟಿಗೆ ಮಾಡಬೇಕು ಅಂತಂದರೆ ಇವ್ನು ಮಾಡೋ ಕೆಲಸ ಏನು ಗೊತ್ತಾ, ನಾನು ಮಾಡ್ತೀನಿ ಅಂತ ಹೋಗ್ತಾನೆ, ಮಾಡಲಿಲ್ಲಂಗೆ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಅನ್ನ ಮತ್ತು ಕಡಲೆಕಾಳು ಸಾರಿತ್ತು, ಹೊಟ್ಟೆ ತುಂಬ ಊಟ ಮಾಡಿದೆ. ಹಾಗೆ ನಾನು ಅಪ್ಪಾಜಿಗೆ ಹೇಳಿದೆ, ಅಪ್ಪ ನೀನು ಮಾಡ್ತೀಯಲ್ಲ ಮಂಡಕ್ಕಿ, ಅದು ಇಷ್ಟ ಅಂತ ಹೇಳಿದ ತಕ್ಷಣ ನಮ್ಮಪ್ಪ ನೋಡಿ ಅವ್ನು ತೆಗೆದಿಟ್ಟಿರೋದೆಲ್ಲ ಒಗ್ಗರಣೆ ಸಾಮಾನು ತಗೊಂಡು ತಾನೇ ಅಡುಗೆ ಮಾಡ್ತಾ ಇದ್ದಾರೆ. ಸೊ ನಾನು ವ್ಲಾಗ್ ಮಾಡ್ತಾಯಿದ್ರೆ ತೆಗಿಯಮ್ಮ ಅಂತ ಅಂತಾರೆ. ನಾನು ಅಪ್ಪ ನಿನ್ನನ್ನು ಹಿಡ್ಕೊಂಡು ನಾನೇನು ವರ್ಲ್ಡ್ ಫೇಮಸ್ ಆಗಲ್ಲ, ಸುಮ್ಮನೆ ಮಾಡು ಅಂತೇಳಿ ಬೈಕು ಅಂತ ಅಡುಗೆ ಮಾಡ್ತೀನಿ. ಅಪ್ಪಾಜಿ ಸಖತ್ತಾಗಿ ಅಡುಗೆ ಮಾಡ್ತಾರೆ, ಒಗ್ಗರಣೆ ಮಾಡೋದ್ರಲ್ಲಿ ಫೇಮಸ್ಸು. ಸೊ ಫೈನಲಿ ಇವತ್ತು ತಿಂದಿದ್ದಂಥ ಮಂಡಕ್ಕಿ ಕೂಡ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಟೇಸ್ಟ್ ಹಂಗೆ ಇತ್ತು. ಎಷ್ಟು ಚೆಂದ ಮಾಡ್ತಾರೆ ನಾವು ಅಪ್ಪ ಅಡುಗೆ ಅಂದರೆ ಸೂಪರ್. ಟೇಸ್ಟು ಹಂಗೆ ಇರುತ್ತೆ, ಅದು ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ. ಸುಮಾರು ಜನ ಮನೇಲಿ ಹಾಗೆ ಅಲ್ವಾ, ಗಂಡ್ಮಕ್ಳು ಮಾಡಿದ್ರೆ ಅಡುಗೆ ಚೆನ್ನಾಗಿರುತ್ತೆ. ಪ್ರತಿದಿನ ಹೆಣ್ಮಕ್ಳು ಮಾಡ್ತಾರೆ, ಆದರೂ ಅಪರೂಪಕ್ಕೆ ಮಾಡೋ ಗಂಡ್ಮಕ್ಳು ಅಷ್ಟು ಚೆನ್ನಾಗಿ ಮಾಡ್ತಾರೆ. ತಿಂಡಿ ಆಗಿದ ತಕ್ಷಣ ಅಪ್ಪ ತಿಂಡಿ ತಿಂತಿದ್ದಾರೆ, ನನಗೂ ಕೂಡ ತಿನ್ನೋಕ್ಕೆ ಹೇಳಿದ್ರು. ಜಸ್ಟ್ ಇನ್ನೇನು ಅನ್ನ ಮತ್ತು ಕಡಲೆಕಾಳು ಸಾರು ಚೆನ್ನಾಗಿ ಅಂದರೆ ಹೊಟ್ಟೆ ತುಂಬ ಊಟ ಮಾಡಿದ್ನಲ್ಲ, ನನಗೆ ಸ್ವಲ್ಪ ಕಾಳಿಂದು ಏನಾದರೂ ಊಟ ಇತ್ತು ಅಂದರೆ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ. ಹಾಗಾಗಿ ತಡ ಆಗಿ ಊಟ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾದೆ. ಇವಾಗ ಅಮ್ಮ ಮತ್ತು ನನ್ನ ತಮ್ಮಂದರು ಅಕ್ಕ ಎಲ್ಲ ಬಂದಿದ್ದರು. ಹಾಗಾಗಿ ಅವರೆಲ್ಲ ಮಾತಾಡ್ಕೊತ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ. ಹಾಗೆ ನಮ್ಮನೇಲಿರುವಂಥ 2 ಚೋಟಗಳೇನಿದೆ, ಮಿಟ್ಟು ಮತ್ತು ಬುಜ್ಜಿ, ಅವರಿಬ್ಬರು ನೋಡಿ ಆ್ಯಕ್ಚುಲಿ ಅವರಿಬ್ಬರು ಸೇರೋದೇ ಒಂಥರ ಅಪರೂಪ. ಬಿಕಾಸ್ ಒಬ್ರು ಏನು ಇಟ್ಕೊಂಡಿರ್ತಾರೋ ಇನ್ನೊಬ್ರಿಗೂ ಅದೇ ಬೇಕಾಗಿರುತ್ತೆ. ಅವಾಗ ಜಗಳ ಆಡ್ತಿರ್ತಾರೆ ಮನೇಲಿ, ಒಳ್ಳೆ ಫುಲ್ಲು ಗಲಾಟೆ ಅಂದರೆ ಗಲಾಟೆ ಅವರಿಬ್ಬರದು. ಅಪರೂಪಕ್ಕೆ ಇಬ್ಬರು ಒಂದೇ ಸೋಫಾ ಮೇಲೆ ಮಲ್ಕೊಂಡಿರೋದು ಸೀರಿಯಸ್ಲಿ ಎಲ್ರಿಗೂ ಶಾಕ್ ಆ್ಯಕ್ಚುಲಿ. ಸೊ ನಮ್ಮಮ್ಮ ಅಂತರೂ ಇನ್ನೇನು ಡೆಲಿವರಿ ಆಗಿಬಿಡುತ್ತೆ ಅಷ್ಟರೊಳಗಡೆ ಮನೆ ಕ್ಲೀನ್ ಮಾಡಬೇಕು ಹಾಗೆ ಹಿಂಗೆ ಅಂತೇಳಿ ಫುಲ್ಲು ಟೆನ್ಷನಲ್ಲಿ ಮಾಡ್ಕೊತಾನೆ ಇದ್ದಾರೆ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ. ಮತ್ತು ನಮ್ಮ ಮನೆಗೆ ಹೋಗಿಬಿಟ್ರೆ ಕೆಲಸ ಆಗಲ್ಲಲ್ಲ ಅಂತೇಳಿ. ಮೀನ್ಸ್ ಇದು ಆಲ್ರೆಡಿ ನಾನು ಹಾಸ್ಪಿಟ್ಲಲ್ಲಿ ಇದ್ದಾಗ ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ಬಿಸಿ ನೀರಲ್ಲಿ, ಅಂದ್ರೂ ಇವತ್ತೆಲ್ಲ ಸ್ವಲ್ಪ ಪೇಯ್ನ್ಸ್ ಜಾಸ್ತಿ ಇತ್ತು ಅಂತೇಳಿ ಜಾಸ್ತಿನೇ ನೀರು ಹಾಕ್ಕೊಂಡೆ. ಅಮ್ಮ ಹೇಳಿದ್ರು ಬಿಸಿ ನೀರು ಹಾಕೋ ಅಂತೇಳಿ. ಸೊ ಹಾಕ್ಕೊಂಡು ಇನ್ನೇನು ಹಾಸ್ಪಿಟ್ಲಿಗೆ ಹೊರಡೋಣ ಅಂತ ಅಂದ್ಕೊಂಡು ಬಂದಾಯಿತು. ಜಸ್ಟ್ ಚೆಕಪ್ಗೆ ಅಂತ ಬಂದಿದ್ದು, ಒಂದ್ಸರಿ ಚೆಕ್ ಮಾಡಿಸ್ಕೊಂಬರೋಣ, ಡೆಲಿವರಿ ಟೈಮ್ ಬಂದಿದ್ದರೆ ನೋಡ್ಕೊಳ್ಳೋಣ ಮುಂದೆ ನೆಕ್ಸ್ಟ್ ಅಂತೇಳಿ. ಸೊ ಬಟ್ ಬಂದು ಚೆಕ್ ಎಲ್ಲ ಮಾಡಿಸಿದಾಗಿದ ತಕ್ಷಣ ಅವ್ರು ಹೇಳಿದ್ದು, ಆಲ್ರೆಡಿ ನಿನಗೆ ಮುಕ್ಕಾಲು ಭಾಗ ಅದು ಪೇಯ್ನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಪ್ಲಸ್ ಮುಕ್ಕಾಲು ಭಾಗ ಜಾಗ ಕೂಡ ಆಗಿದೆ ಅಂತೇಳಿ. ಐ ಆಮ್ ರಿಯಲಿ ಶಾಕ್ ಆ್ಯಕ್ಚುಲಿ. ನಾನು ಅಂದ್ಕೊಂಡಿದ್ದೆ ತುಂಬ ಮೈಲ್ಡ್ ಆಗಿದೆ ಅಲ್ವಾ ಪೇಯ್ನ್ಸ್ ಎಲ್ಲ.
ಸೊ ನೋಡೋಣ, ಮೇ ಬಿ ಇರ್ಬೋದು ಅಂದರೆ ತುಂಬ ಹತ್ರ ಬಂದಾಗ ಈ ರೀತಿ ಬರಬಹುದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ರಾತ್ರಿಯಿಂದ ಏನು ಕಾಣಿಸ್ಕೊಂಡಿತ್ತು ಅದು ಡೆಲಿವರಿ ಪೇನ್ಸ್ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಖುಷಿ ಆಯಿತು ಎಲ್ಲೋ ಒಂದು ಕಡೆ, ಓಕೆ ಡೆಲಿವರಿ ಟೈಮ್ ಹೆಂಗೂ ಬಂತು ಅಂತೇಳಿ. ಬಟ್ ಪೇನ್ಸ್ ಮಾತ್ರ ನನಗೆ ಮೈಲ್ಡಾಗಿ ಕಂಟಿನ್ಯೂಸ್ ಆಗಿತ್ತು. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಏನೇನಾಯಿತು ಅಂತೇಳಿ. ಬಿಕಾಸ್ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಈ ಒಂದು ಡೆಲಿವರಿ. ಹಾಗೆ ಸ್ವಲ್ಪ ಕಷ್ಟಕರವಾಗಿತ್ತು, ಡೆಲಿವರಿ ಅಂತಲ್ಲ, ಆ ಸಿಚುವೇಶನ್ ನನಗೆ ತುಂಬ ಕಷ್ಟ ಆಗಿತ್ತು. ನಾನು ಖಂಡಿತ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಜಸ್ಟ್ ಗಂಜಿ ಜ್ಯೂಸು ಕುಡ್ಕೊಂಡು ನಾನು ಹೆಂಗೋ ಮೇಂಟೈನ್ ಮಾಡ್ತಾಯಿದ್ದೆ. ಆಲ್ರೆಡಿ ನನಗೆ ಪೇನು ಜಾಸ್ತಿ ಆಗಿದೆ ಮತ್ತು ಪ್ಲಸ್ ಜಾಗ ಕೂಡ ಆಗಿದೆ ಅಂತೇಳಿ ಎಲ್ಲ ರೀತಿ ಟ್ರೀಟ್ಮೆಂಟ್ ಆಗಿತ್ತು. ಕ್ಯಾನಲ್ ಕೂಡ ಹಾಕಿದ್ದಾರೆ. ಲಾಗಲ್ಲಿ ಆ್ಯಕ್ಚುಲಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು, ನನ್ನ ಪೇನ್ಸ್ ಹೆಂಗಿತ್ತು, ನನಗೆ ಏನು ಫೀಲ್ ಆಗ್ತಾಯಿತ್ತು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕೆಂದರೆ ಇನ್ನು ತುಂಬ ಶೇರ್ ಮಾಡ್ಕೋಬೇಕು, ನಾನು ನಿಮ್ಮ ಜೊತೆ ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸೊ ಈ ಸಿಚುವೇಷನಲ್ಲಿ ನನಗೆ ಹೆಂಗೆ ಅನ್ನಿಸ್ತಾ ಇತ್ತು ಅಂತಂದರೆ ಎಷ್ಟೊತ್ತಿಗೆ ಆಗುತ್ತಪ್ಪ ಅಂತೇಳಿ. ಬಟ್ ಡಾಕ್ಟರ್ ಹೇಳಿದ್ದು ನಿನಗೆ ತುಂಬ ಅರ್ಲಿ ಪಾಪು ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತೇಳಿ. ಹಾಗೆ ಇದ್ದಿದ್ದು ನನ್ನ ಬಾಡಿ ಕೂಡ ಹಾಗೆ ತುಂಬ ಬೇಗ ಡೆಲಿವರಿ ಮಾಡ್ಕೊಳ್ಳೋ ಅಂಥದ್ದಿತ್ತು. ಬಟ್ ಇಲ್ಲಿ ಆಗಿರೋವಂಥ ಒಂದು ಮಿಸ್ಟೇಕು ಹಾಸ್ಪಿಟ್ಲಲ್ಲಿ ನನಗೆ ಆ ಒಂದು ಏನು ಹೇಳ್ಬೋದು ಸಿಚುವೇಶನ್ನು ಮತ್ತು ಒಂದು ಸಂದರ್ಭ ಎದುರಾಯಿತು. ಸೊ ಆ ಸಂದರ್ಭನ ಬೀಟ್ ಮಾಡೋದ್ರೊಳಗಡೆ 1.5 ಡೇ ಆಯಿತು. ಸೊ ನನಗೆ ಸ್ವಲ್ಪ ಅದು ಸಖತ್ ಪೇನ್ಫುಲ್ ಅನ್ನಿಸ್ತು ಮತ್ತು ಸ್ವಲ್ಪ ನೋವು ತರುವಂಥ ಸಂಗತಿ ಅಂತ ಹೇಳ್ಬೋದು. ಅದನ್ನು ನಾನು ನನ್ನ ಜೊತೆ ಶೇರ್ ಮಾಡ್ಕೊತೀನಿ. ಸೀರಿಯಸ್ಲಿ ನನಗೆ ಪೇನ್ಸು ಮೈಲ್ಡಾಗಿ ಬರ್ತಾ ಇರೋದ್ರಿಂದ ಪ್ರತಿ ಸರಿನೂ ಒಂಥರ ಯಾವಾಗಾಗುತ್ತಪ್ಪ ಬೇಗ ಯಾಕೆ ಮಾಡ್ತಾಯಿಲ್ಲ ಇವರು ಅನ್ನೋಷ್ಟು ಸಿಟ್ಟು, ಫ್ರಸ್ಟ್ರೇಷನ್ನು, ಸಂಕಟ ಇದೆಲ್ಲ ಆಗ್ತಾಯಿತ್ತು. ಹಾಗೆ ನನಗೆ ಮೋಷನ್ ಪಾಸ್ ಆಗಿಬಿಡ್ಬೇಕು ತುಂಬ ಬೇಗ. ಸೊ ನನಗೇನಾದರೂ ಮೋಷನ್ ಆಗ್ತಾಯಿದೆ ಅಂತಂದರೆ ನನಗೆ ಅದು ಸಹಿಸೋಕ್ಕಾಗದೇ ಇರೋವಂಥ ಹಿಂಸೆ. ಈ ಒಂದು ಪ್ರೆಗ್ನೆನ್ಸಿ ನನಗೆ ಕಾಡಿದಂಥ ಪ್ರಾಬ್ಲಮ್ ಅದು. ಸೊ ಡಾಕ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನು ಅಂತಂದರೆ ನಂದು 2 ಹೆರಿಗೆ ಕೂಡ ಅಂದರೆ 2 ಹೆರಿಗೆ ಕೂಡ ಮುಂಚೆ ನಾರ್ಮಲ್ ಆಗಿದೆ, ಓಕೆ. ಬಟ್ ನನಗೆ ಈ ಟೈಮಲ್ಲಿ ಬಟ್ ಈ ಪ್ರೆಗ್ನೆನ್ಸಿಲಿ ನನಗೆ ಅಷ್ಟು ಸ್ಟ್ರೆಂತ್ ಇಲ್ಲ ಅಂದ್ಕೊತೀನಿ. ನನಗೆ ಪೇನ್ಲೆಸ್ ಡೆಲಿವರಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಸೊ ಪೇನ್ಲೆಸ್ ಡೆಲಿವರಿ ಅಂತಂದರೆ ನಾನು ಅಂದ್ಕೊಂಡಿದ್ದು ತುಂಬ ಈಸಿ ಪ್ರೊಸೆಸರ್ ಇದೆ ಅಂತೇಳಿ. ಸೊ ಹೋಗಿ ಅದನ್ನು ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ, ಇದನ್ನು ಮಾಡಿಸ್ಕೊಳಕ್ಕಾಗ್ತಾಯಿಲ್ಲ, ಒದ್ದಾಡಬೇಕಾಯಿತು. ನಾನು ಏನಾಗ್ತೀನೋ ಅನ್ನೋ ಭಯ ಕೂಡ ನನ್ನ ತಲೆಯಲ್ಲಿ ಬಂದುಬಿಡ್ತು. ಹೋಗಿ ಚೆಕ್ ಮಾಡಿಸಿದಾಗ ಅವ್ರು ಹೇಳಿದ್ದು ಜಾಗ ಸಂಪೂರ್ಣವಾಗಿ ಆಗಿದೆ, ಮಾಡ್ಬೋದು. ಮುಕ್ಕಾಲು ಭಾಗ ಆಲ್ರೆಡಿ ಪ್ರೊಸೆಸರ್ ಮುಗ್ದಿದೆ ಅವ್ರ ಬಾಡೀಲಿ, ತುಂಬ ಬೇಗ ಸಪೋರ್ಟ್ ಆಗುತ್ತೆ ಅಂತೇಳಿ. ಆಮೇಲೆ 3ನೇದು ಡೆಲಿವರಿ ಆಗಿರೋದ್ರಿಂದ ನನಗೆ ಆ ಡೆಲಿವರಿ ಟೈಮ್ ಕೂಡ ಅಷ್ಟು ಹಿಡಿಯಲ್ಲ ಅನ್ನೋದು ಕೂಡ ಕನ್ಫರ್ಮೇಷನ್ ಅವ್ರಿಗೂ ಕೂಡ ಇತ್ತು, ನನಗೂ ಕೂಡ ಅನ್ನಿಸ್ತಾ ಇತ್ತು. ಆ್ಯಂಡ್ ಒಂದು ಇನ್ಸಿಡೆಂಟ್ ಏನು ಅಂದರೆ ಫಸ್ಟ್ ಚೆಕ್ ಮಾಡೋವಾಗ ಪಾಪು ತಲೆ ಮೇಲೆ ಕೈ ಇದೆ ಅಂತ ಅದೊಂದು ವಿಚಾರ ಗೊತ್ತಾಯಿತು. ಸೊ ಅಂದರೆ ಕಾಮನ್ಲಿ ಇವಾಗ ಮಕ್ಕಳು ಹೇಗೆ ಆಟಾಡ್ತಿರ್ತಾರೆ, ಸೊ ಅವಾಗ ಕೈ ಅಡ್ಡ ತಗೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತೇಳಿ ನನಗೆ ಡ್ರಿಪ್ಸ್ ಹಾಕಿ, ಆ ಡ್ರಿಪ್ಸು ಕಂಪ್ಲೀಟ್ ಮುಗಿದ ಮೇಲೂ ಕೂಡ ನನಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಬಿಟ್ರು ಅವರು, ನಿಧಾನಕ್ಕಾಗಲಿ ಅಂತೇಳಿ. ಇಲ್ಲಾಂದರೆ ಹೋಗಿ ಒಂದು 2 ಅವರ್ಸಲ್ಲೇ ನನಗೆ ಡೆಲಿವರಿ ಆಗೋವಂಥ ಚಾನ್ಸಸ್ ತುಂಬ ಇತ್ತು. ಮನೇಲಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು, ಬೇಗ ಡೆಲಿವರಿ ಆಗುತ್ತೆ ಅವಳಿಗೆ, ಬೇಗ ಡೆಲಿವರಿ ಆಗುತ್ತೆ ಅಂತೇಳಿ. ಅಮ್ಮ ಮತ್ತು ಜಯಂತ್ ಆಗಿರ್ಬೋದು, ಕಾವ್ಯ, ನಮ್ಮಕ್ಕ ಎಲ್ಲರೂ ಹೊರಗಡೆ ನಿಂತ್ಕೊಂಡು ವೆಯ್ಟ್ ಮಾಡಿ ಪಾಪ ಸಾಕಾಗಿಬಿಟ್ಟಿದ್ರು. ನನಗಂತೂ ಹೆಂಗೆ ಆಡ್ಕೋಬೇಕು, ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅಷ್ಟೊಂದು ಪೇನ್ಸ್ ಇದರಲ್ಲಿ ಇದ್ದಿದ್ದು ನನಗೆ. ಬಟ್ ಹೇಳಬೇಕಂದ್ರೆ ದೊಡ್ಡ ನೋವು ಬಂದು ಸ್ವಲ್ಪ ಹೊತ್ತಿಗೆ ಡೆಲಿವರಿ ಆಗ್ತಿತ್ತು ನಂದು. ದೊಡ್ಡ ನೋವೇನು ಬಂದಿರಲಿಲ್ಲ. ಸೊ ಲೈಟ್ ಕಾನ್ಸ್ಟ್ರಕ್ಷನ್ ಸ್ಯಾಂಪ್ಸ್ ಮತ್ತು ಬ್ಯಾಕೆಕ್ ಅಂತಾರಲ್ಲ, ಸೊ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ನಾನೊಬ್ಬಳೇ ಸುಮ್ಮನೆ ಇದು ಮಾಡ್ಕೊತ, ಯಾಕಂದರೆ ಒಳಗಡೆ ಯಾರನ್ನೂ ಬಿಡಲ್ವಲ್ಲ. ನಾನು ಡೆಲಿವರಿ ಆಗಿರೋದು ಬಾಪೂಜಿ ಹಾಸ್ಪಿಟಲಲ್ಲಿ. ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು, ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಒಳಗಡೆ ಜಾಸ್ತಿ ಬಿಡಲ್ಲ, ಅಟೆಂಡರ್ನ ಒಬ್ಬರನ್ನೇ ಬಿಡ್ತಾರೆ. ಅಮ್ಮ ಅವಾಗವಾಗ ಬಂದು ನನಗೆ ಸ್ವಲ್ಪ ಧೈರ್ಯ ಕೊಟ್ಟು, ಹೋಪ್ಸ್ ಕೊಟ್ಟು ಸುಧಾರಿಸಿ ಹೋಗೋರು. ಮತ್ತು ಏನಾದರೂ ಬೇಕಿತ್ತು ಅಂದರೆ ನನಗೆ ಕೇಳ್ತಿದ್ದೆ ನಾನು, ಅವ್ರು ತಂದು ಕೊಡ್ತಿದ್ರು. ಅಂದರೆ ಈ ಟೈಮಲ್ಲಿ ಎಷ್ಟೊಂದು ಜನ ಒಂದು ಹತ್ರ ಖುಷಿ ಪಡ್ತಾ ಇರ್ತಾರೆ, ಒಂದು ಹತ್ರ ಸ್ವಲ್ಪ ಬೇಜಾರಾಗ್ತಿರುತ್ತೆ. ಬಟ್ ಆ ಟೈಮ್ ಮುಗೀತು ಅಂತಂದರೆ ನಮಗೇನೂ ನೆನಪಿರಲ್ಲ. ಆದರೂ ಕೂಡ ಆ ಟೈಮಲ್ಲಿ ಆಗೋವಂಥ ಹಿಂಸೆ ಮೈಯೆಲ್ಲ ಜುಮ್ ಅನಿಸುತ್ತೆ. ಸೊ ಒಂದು ಮಗುಗೆ ಜನ್ಮ ಕೊಡಬೇಕು ಅಂದರೆ ಈಸಿ ಕೆಲಸ ಅಲ್ವೇ ಅಲ್ಲ ಅದು. ನನಗೆ ವರ್ಡ್ಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮಧ್ಯಾಹ್ನಕ್ಕೆ ಊಟ ಏನು ಬೇಕಾದ್ರೂ ಮಾಡು, ಅನ್ನ ಸಾರು ಈ ಥರದ್ದು ಮಾಡ್ಬೋದು ಅಂತ ಹೇಳಿದರು. ಬಟ್ ನಾನು ಹೇಳಿದ್ದು ನನಗೆ ಮೋಷನ್ ಪ್ರಾಬ್ಲಮ್ ಏನಾದರೂ ಆಯಿತು ಅಂದರೆ ನನಗೆ ಸ್ವಲ್ಪ ಭಯ ಅನಿಸುತ್ತೆ, ಆ್ಯಂಗ್ಸೈಸ್ ಅನಿಸುತ್ತೆ ಅಂತ ಹೇಳಿದ್ದಕ್ಕೆ ಬೇಡ, ಅನ್ನ ಸಾರು ಬೇಡ, ಜ್ಯೂಸು ಮತ್ತು ಗಂಜಿ ತಗೊಳ್ಳೋ ಆಗಿದೆ ತಗೊಳ್ಳಿ ಅಂತಂದರು.
ಸೊ ಹಾಗಾಗಿ ನಾನು 2 ಟೈಮ್ಸ್ ಗಂಜಿ ಮತ್ತು ಒಂದು ಆ್ಯಪಲ್ ಜ್ಯೂಸು ಅದೆಲ್ಲ ಕುಡಿತಾನೆ ಮೇಂಟೈನ್ ಮಾಡ್ತಾ ಇದ್ದೆ. ಅಮ್ಮ ಕೂಡ ಇವಾಗ ತಂದು ಕೊಟ್ಟಿದ್ದಾರೆ. ಅಲ್ಲಿ ಆಗಿರುವಂಥ ಲೇಬರ್ ಎಕ್ಸ್ಪೀರಿಯನ್ಸ್ ನನಗೆ ಪ್ರತಿಯೊಂದೂ ನಿಮ್ಮ ಜೊತೆ ನಾನು ಖಂಡಿತ ನೆಕ್ಸ್ಟ್ ವ್ಲಾಗ್ಸಲ್ಲೂ ಕೂಡ ಶೇರ್ ಮಾಡ್ಕೊತೀನಿ ಒಂದೊಂದಾಗಿನೇ. ಆ್ಯಂಡ್ ಇನ್ನೇನು ಸಂಜೆ ಆಗಿದೆ ಆಲ್ರೆಡಿ. ರಾತ್ರಿ ಒಳಗಡೆ ಒಂದು 2 ಟೈಮ್ಸ್ ಗಂಜಿ ಜ್ಯೂಸ್ ಇದೆಲ್ಲ ತೊಗೊಂಡಿದ್ದೆ. ಬಟ್ ಡೆಲಿವರಿ ಪೇನ್ ಸ್ಟಾರ್ಟ್ ಆದಮೇಲೆ ಅಂದರೆ 1 ಗಂಟೆ ರಾತ್ರಿ 1 ಗಂಟೆಗೆ ನನಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗಿದ್ದು, ದೊಡ್ಡ ನೋವು ಅಂತಾರಲ್ಲ. ಸೊ ಹಾಗೆ ಒಂದು 2 ಅವರ್ಸಲ್ಲಿ ನನಗೆ ಆಲ್ರೆಡಿ ಡೆಲಿವರಿ ಆಗಿತ್ತು. ಆ ಟೈಮಿಂಗ್ಸಲ್ಲಿ ನಾನು ಹೊಟ್ಟೆಲಿ ಏನೂ ಇರಲಿಲ್ಲ. ಮೀನ್ಸ್ ನಾನು ಗಂಜಿ ಕುಡ್ದಿರಲಿಲ್ಲ, ನಾನು ಜ್ಯೂಸ್ ಕುಡ್ದಿಲ್ಲ, ಆಮೇಲೆ ಊಟ ಮಾಡಿಲ್ಲ. ಇಡ್ಲಿ ತೊಗೋಬೋದು ಅಂತ ಹೇಳಿದ್ರು, ಅದನ್ನೂ ಕೂಡ ಇಲ್ಲ. ಸೊ ಅದು ಎಷ್ಟು ಎಫೆಕ್ಟ್ ಆಯ್ತು ನನಗೆ ಅಂತಂದರೆ, ಡೆಲಿವರಿ ಆಗಿ 2 ಅವರ್ಸ್ ನನಗೆ ಕಣ್ಣೆಲ್ಲ ಫುಲ್ ಮಂಜಾಗಿ ಮೈಂಡ್ ಅನ್ನೋದು ಫುಲ್ಲು ಒಂಥರ ತೇಲಾಡ್ತಾ ಇರೋ ರೀತಿ. ಆಮೇಲೆ ಗೊತ್ತಾಯ್ತು, ನನ್ನ ಮಗಳು ಮುಖನೇ ನೋಡಿಲ್ಲ ನಾನು. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತೇ ಇದೆ ಬೇಬಿ ಗರ್ಲ್ ಆಗಿದೆ ನನಗೆ ಅಂತೇಳಿ. ಸೊ ಅವಳ ಮುಖನೇ ನೋಡಿಲ್ಲ. 2 ಅವರ್ಸ್ ಆದಮೇಲೆ ನನಗೆ ಕಣ್ಣೆಲ್ಲ ಕ್ಲಿಯರ್ ಆದಮೇಲೆ ಸ್ವಲ್ಪ ರಿಲೀಫ್ ಅನ್ನಿಸಿದಾಗ ಅವಳ ಫೇಸ್ ನೋಡಿ ಫಸ್ಟ್ ಅಂದಿದ್ದೆ ನಾನು, ಓ ಮೈ ಗಾಡ್, ಇವ್ರಿಗಿಂತ ಕ್ಯೂಟಾಗಿದ್ದಾಳೆ ಇವಳು ಅಂತೇಳಿ. ನನಗೆ ಪ್ರತಿ ಸರಿ ನನ್ನ ಒಂದು ಡೆಲಿವರಿ ಹೆಂಗಾಗುತ್ತೆ ಅಂದರೆ, ದೊಡ್ಡ ನೋವು ಬಂದು ಒಂದು 2 ಆರ್ 3 ಅವರ್ಸಲ್ಲಿ ಆಗಿಬಿಡುತ್ತೆ ಈ ಥರ ಕಂಪಲ್ಸರಿ. ಬಟ್ ಇದು 2 ಅವರ್ಸ್ ತೊಗೊಳ್ತು ಟೈಮ್. ಸೊ ಫಸ್ಟ್ ಬೇಬಿಗೆ ಆ್ಯಕ್ಚುಲಿ 4:15 6:30 2 ಅವರ್ಸು. ಆ್ಯಂಡ್ ಎರಡನೇ ಮಗುಗೆ 1.5 ತಾಸು, ಇದು 2 ತಾಸು. ಸೊ ಹೀಗೆ ನನ್ನ ಒಂದು ಟೈಮಿಂಗ್ಸ್ ಆಗಿರೋದು. ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಎಲ್ಲರೂ ಈ ವಿಚಾರದಲ್ಲಿ ಬೇಜಾರಾಗಿಬಿಟ್ರು. ಬಿಕಾಸ್ ಅವಳಿಗೆ ಎಷ್ಟು ಬೇಗ ಡೆಲಿವರಿ ಆಗ್ತಾಯಿತ್ತು. ಆ್ಯಂಡ್ ಕೆಲವೊಂದು ಸಿಲಿ ರೀಸನ್ಸಿಂದ ತುಂಬ ತಡ ಮಾಡಿದ್ರು, ತುಂಬ ಪೇನ್ ತಿನ್ನಬೇಕಾಯಿತು ಅಂತೇಳಿ. ಎನಿವೇ ಮಗುನೇ ಹೊರಗೆ ಬಂದಮೇಲೆ ಅದು ನಮಗೆ ನೋವು ಅಂತ ಅನಿಸಲ್ಲ ಅಂಥೇಳಿ ಸುಮ್ಮನೆ ಆ ಒಂದು ನೋವುಗಳನ್ನ ತುಂಬ್ತಾ ಇದ್ದೆ. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಂದರೆ, ಆ ನೋವಲ್ಲೂ ಕೂಡ ಒಂಥರ ಖುಷಿ, ಒಂಥರ ಮಜಾ. ಬಟ್ ಆ ಟೈಮಲ್ಲಿ ಹೊಟ್ಟೆ ಗಟ್ಟಿಯಾಗಿತ್ತು ನಂದು. ಅಂದರೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮತ್ತು ಉಸಿರಾಟಕ್ಕೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಅದು ಎಲ್ಲರಿಗೂ ಇರುತ್ತೆ. ಅದೇ ಬ್ರೀತ್ಲೆಸ್ನೆಸ್ ಆಗುತ್ತೆ, ಸ್ವಲ್ಪ ಆ್ಯಂಗ್ಷಿಯಸ್ ಆಗುತ್ತೆ ಅಂತೇಳಿ. ಸೊ ಅದಕ್ಕೆಲ್ಲ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ. ನನಗೆ ಜಸ್ಟ್ ಮೋಷನ್ ಕ್ಲಿಯರ್ ಆದರೆ ನಾನು ಆರಾಮಿರ್ತೀನಿ ಅನ್ನೋದೊಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋದ್ರಿಂದ ನಾನು ಹಾಗೆ ಬ್ಯಾಲೆನ್ಸ್ ಮಾಡೋದು, ಗಂಜಿ ತಗೊಳ್ಳೋದು ಈ ಥರ ಮಾಡ್ತಾಯಿದ್ದೆ. ಆ್ಯಂಡ್ ಫೈನಲಿ ಒಂದು ವಿಚಾರ ಏನಂದರೆ, ಡಾಕ್ಟರ್ಗೆ ಒಂದು ಸರಿ ಕೇಳಿದ್ದೀನಿ, ಅನೇಮಿಯಾ ಕೊಟ್ಬಿಡಿ ನನಗೆ ಅದು ಕೊಟ್ಬಿಟ್ರೆ ನಾನು ಆರಾಮಾಗಿರ್ತೀನಿ, ನೀವು ಏನು ಕೇಳ್ತೀರೋ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತೇಳಿ. ಸೊ ಹಾಗೆ ಸ್ವಲ್ಪ ಆ ಒಂದು ಕಷ್ಟವಾದ ಸಮಯನ ಕಳೆದು ಅದಾಗಿ 2.5 ಅಲ್ಲ 3 ಗಂಟೆಗೆ ನನಗೆ ಡೆಲಿವರಿ ಆಗಿದ್ದು. ಅಂದರೆ 2.5 ತಾಸು ನಾನು ಸ್ವಲ್ಪ ಪೇನ್ ಎಲ್ಲ ಸ್ಟಾರ್ಟ್ ಆಗಿದ್ದು ಅಂತೇಳಿ. ಆ್ಯಂಡ್ ನೋಡಿ ಇಲ್ಲಿ ಆಲ್ರೆಡಿ ನಮ್ಮಮ್ಮ ಆಗಲೇ ಬೇಜಾರಾಗಿ ಕೂತ್ಕೊಂಡಿದ್ರು, ಇವಾಗ ಖುಷಿಯಾಗಿ ಕೂತ್ಕೊಂಡಿದ್ದಾರೆ. ಸೊ 3 ಗಂಟೆ 8 ನಿಮಿಷಕ್ಕೆ ನನ್ನ ಮಗಳು ಆ್ಯಕ್ಚುಲಿ ನನ್ನ ಕೈಗೆ ಸೇರಿದ್ದು. ಅಲ್ಲೂ ಹೇಳಬೇಕು ಅಂತಂದರೆ, ನನಗೆ 2 ತಾಸು ನನ್ನ ಮಗಳ ಮುಖ ನೋಡಿಲ್ಲ ಅಂತ ಹೇಳಿದ್ನಲ್ವ. ಡೆಲಿವರಿ ಆಗಿ 2 ಅವರ್ಸ್ ನನಗೆ ಫುಲ್ಲು ಕಣ್ಣೆಲ್ಲ ಮಂಜಾಗಿ ಏನೂ ಕಾಣಿಸ್ತಾ ಇರಲಿಲ್ಲ. ಈವನ್ ಫೋನ್ ಕೂಡ ತಂದು ಕೊಟ್ಟರು, ಫೋನ್ ನೋಡಿದ್ರೂ ಕಾಣಿಸ್ತಾ ಇಲ್ಲ ಅಂತೇಳಿ ಸುಮ್ಮನೆ ಇಟ್ಬಿಟ್ಟಿದ್ದೆ. ಹಾಗೆ ಅದಾಗಿದ ತಕ್ಷಣ ಸ್ವಲ್ಪ ಗಂಜಿ ಕೊಡ್ತು ಅಮ್ಮ. ಆ ಗಂಜಿ ತಗೊಂಡು ಅದಾಗಿ ನಾನು ಎಷ್ಟೋ ಹೊತ್ತಿಗೆ ಸುಧಾರಿಸ್ಕೊಂಡು ಅದಾದಮೇಲೆ ನನ್ನ ಪಾಪು ಮುಖ ನೋಡಿದ್ದು. ಪಾಪು ತುಂಬ ಚೆನ್ನಾಗಿದ್ದಾಳೆ, ಅವರಿಬ್ಬರಿಗಿಂತ ಕ್ಯೂಟಾಗಿದ್ದಾಳೆ ಅಂತೇಳಿ ಅನಿಸಿ ಇನ್ನೂ ಖುಷಿಯಾಗಿದ್ದೀನಿ. ನಿಮಗೆ ಕಾಣಿಸ್ತು ಅಂತ ಅಂದ್ಕೊತೀನಿ ಫೇಸ್, ಅದರಲ್ಲೇನಿಲ್ಲ, ಸರ್ಪ್ರೈಸಿಂಗಾಗಿ ರಿವೀಲ್ ಮಾಡುವಂಥದ್ದು. ಆಲ್ಮೋಸ್ಟ್ ಅವಳು ಕೂಡ ನೆಕ್ಸ್ಟ್ ವ್ಲಾಗ್ಸಲ್ಲಿ ಇರ್ತಾಳೆ. ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂದರೆ ನಾನು ಖಂಡಿತ ಅವಳನ್ನ ತೋರಿಸ್ತೀನಿ. ಅವಳನ್ನ ಆವಾಗಲೇ ತೋರಿಸ್ತೀನಿ ಅನ್ನೋವಾಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮ್ಮ ಜೊತೆ ಅವಳು ಕೂಡ ಇಂಟರ್ಯಾಕ್ಟ್ ಮಾಡ್ತಾಳೆ. ಹಾಗೆ ಹಾಸ್ಪಿಟ್ಲಲ್ಲಿ 3 ಡೇಸ್ ಕಳೆದಿದ್ದು, ಅಲ್ಲಿ ನನಗೆ ಶೂಟ್ ಮಾಡಲಿಕ್ಕೆಲ್ಲ ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ನಾನು ಕಳೆದಿದ್ದು ತುಂಬ ಅಂದರೆ ತುಂಬ ಕ್ರಿಟಿಕಲ್ ಕಂಡೀಷನ್. ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನು ಅನ್ನಿಸ್ಲಿಲ್ಲ, ಅಷ್ಟು ಇಷ್ಟನೂ ಆಗಲಿಲ್ಲ. ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನೆಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ. ಏನಾಯಿತು, ಯಾಕೆ ಅಷ್ಟು ಬೇಜಾರಾಗಿ ಬಂದಿದ್ದು ಹಾಸ್ಪಿಟ್ಲಿಂದ ಅಂತೆಲ್ಲ ಹೇಳಿ. ಆ್ಯಂಡ್ ಇಲ್ಲಿ 3 ದಿನವೂ ಕೂಡ ಊಟ ನನಗಷ್ಟು ಅಡ್ಜಸ್ಟ್ ಆಗಲಿಲ್ಲ. ಆ್ಯಂಡ್ ನನ್ನ ಜೊತೆ ಯಾರು ಕೂಡ ಇರಲಿಲ್ಲ. ಮೀನ್ಸ್ ನಾನೇ ಕಳಿಸಿದ್ದೆ ಅಮ್ಮನ್ನ, ನಾನು ಹೆಂಗೋ ಮೇಂಟೈನ್ ಮಾಡ್ತೀನಿ, ಮನೆಗೆ ಹೋಗ್ಬೇಕು, ಇನ್ನೇನೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತೇಳಿ. ಸೊ ಹಾಗಾಗಿ 3 ದಿನ ನಾನೇ ಮಗುನ ನೋಡ್ಕೊಂಡಿದ್ದು. ಸ್ವಲ್ಪ ಸ್ಟ್ರೆಸ್ ಓವರ್ ಆಯಿತು. ಹಾಗಾಗಿ ನಾನು ಯಾವುದೂ ಏನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಲಾಗು ಆ್ಯಂಡ್ ವಿಡಿಯೋಸ್ ಅದು ಇದು ಅಂತೇಳಿ. ಇನ್ನೇನು ಮಿನಿ ಲಾಗ್ಸ್ ಮಾಡೋಣ ಅಂದ್ಕೊಂಡೆ, ಅದನ್ನು ಕೂಡ ಬೇಡ ಅನಿಸಿ ಸುಮ್ಮನಾಗಿದ್ದೆ. ಅಷ್ಟು ಬೇಜಾರಾಗಿಬಿಟ್ಟಿತ್ತು ನನಗೆ ಹಾಸ್ಪಿಟ್ಲಲ್ಲಿ. ಆ್ಯಂಡ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಯಾವುದೂ ಆಗಲಿಲ್ಲ ಅಂಥೇಳಿ ಅಷ್ಟೇ. ಆ್ಯಂಡ್ ಎಕ್ಸ್ಪೆಕ್ಟ್ ಅಂದರೆ ಬೇಬಿ ಅಲ್ಲ, ನಾನು ಆಪ್ರೇಷನ್ಗಂತ ಹೋಗಿದ್ದೆ. ಆ್ಯಂಡ್ ಸಮ್ ರೀಸನ್ಸ್ ಇದೆ ಬೇರೆ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಅದನ್ನು ಎಲ್ಲ ಶೇರ್ ಮಾಡ್ಕೊತೀನಿ. ಎನಿವೇ 1 ಡೇ ಫುಲ್ ನೋವು ಅನುಭವಿಸಿ, ಒಂದು 2 ತಾಸು ಲೇಬರ್ ಪೇನ್ ಅನುಭವಿಸಿ ಫೈನಲ್ಲಿ ನನ್ನ ಮಗಳು ನನ್ನ ಕೈಗೆ ಬಂದಳು. ಆದರೆ ಲೇಬರ್ ತುಂಬ ಈಸಿ ಅಂತ ಅನ್ನಿಸ್ತು ನನಗೆ. ಅಂದರೆ ಹೆರಿಗೆ ಆಗಿದ್ದು ತುಂಬ ಈಸಿ ಅನ್ನಿಸ್ತು. ಯಾಕಂದರೆ ಎರಡೇ ನೋವಲ್ಲಿ ಅದು ಡೆಲಿವರಿ ಆಗಿದ್ದು. ದೊಡ್ಡ ನೋವು ಅಂತಾರಲ್ಲ, ಆ ನೋವಲ್ಲಿ
ಆಮೇಲೆ ನನಗೆ ಜಾಸ್ತಿ ಫೋರ್ಸ್ ಕೂಡ ಹಾಕಿ ಡೆಲಿವರಿ ಆಗಿದ್ದು ಅಂತೇನಿಲ್ಲ. ನಮ್ಮ ಮಿಟ್ಟು ಕಂಪ್ಯಾರಿಸನ್ ಮಾಡಿದ್ರೆ ಇದು ಸ್ವಲ್ಪ ಈಸಿ ಆಯಿತು. ಸೇಮ್ ಮತ್ತು ವೆಯ್ಟ್ ಕೂಡ ಪಾಪು 3.3 kg ಇದ್ಲು, ಅಂದರೆ 3 kg 300 ಗ್ರಾಮ್. ಒಳ್ಳೆ ವೆಯ್ಟ್ ಆ್ಯಂಡ್ ನೋಡೋಕ್ಕೆ ಕೂಡ ಇವ್ರಿಗಿಂತ ಕೂಡ ತುಂಬ ಚೆನ್ನಾಗಿದ್ದಾಳೆ, ಕ್ಯೂಟಾಗಿದ್ದಾಳೆ. ಆ್ಯಂಡ್ ಸಖತ್ ಖುಷಿ ಆಯಿತು, ಯಾಕಂದರೆ ಗಂಡು ಮಗುಗಿಂತ ಹೆಣ್ಮಗು ಆಗಲಿ ಅಂತಲೇ ಅಂದ್ಕೊಂಬಂದಿದ್ದು. ದೇವರು ಅದೇ ಥರ ಹೆಣ್ಮಗುನೇ ಕೊಟ್ಟಿದ್ದು. ನನ್ನ ಗಂಡ ಇಬ್ಬರು ಕೂಡ ಸಖತ್ತು ಖುಷಿಯಾದ್ವಿ. ಅದನ್ನು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಬಂದಿದ್ದಲ್ವ, ಹಾಗಾಗಿ. ಆ್ಯಂಡ್ ಇಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಪಾಪುನ ತೊಗೊಂಡು ಆಫ್ಟರ್ 3 days. ಫ್ರೆಂಡ್ಸ್, ಇದೇ ಥರ ರೆಗ್ಯುಲರ್ ವ್ಲಾಗ್ಸ್ ನಾನು ಮಾಡ್ತೀನಿ, ಆದರೆ ಅಪ್ಲೋಡ್ ಮಾಡೋದು ಮಾತ್ರ ಸ್ವಲ್ಪ ತಡ ಆಗ್ಬೋದು ಅಥವಾ ಬೇಗ ಆಗ್ಬೋದು. ಮನೆಗೆ ಬಂದಾಯಿತು ನನ್ನ ಕಂದಮ್ಮನ ತಗೊಂಡು. ಐ ಹೋಪ್ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್